ಚೀಕು ಬ್ಯಾಡ್ ಬಾಯ್. ಯಾಕೆ ಹೀಗೆ ಮಾಡಿದೆ? ಯಾವತ್ತೂ ಹೀಗೆ ಮಾಡ್ದಿರೋ ಇವತ್ತು ಯಾಕೆ ಹೀಗೆ ಮಾಡಿದೆ? ನಿಂಗೆ ಬೇರೆ ಜಾಗನೇ ಸಿಗ್ಲಿಲ್ವಾ ಪೀ ಮಾಡೋಕ್ಕೆ? ನಾಳೆ ವಿಕ್ಕಿ ಮದುವೆ, ಅವನಿಗೇನೋ ಸ್ಕಿನ್ ಇನ್ಫೆಕ್ಷನ್ ಆದರೆ ಮಾಡೋದೆಲ್ಲ ಮಾಡಿ ಈಗ ಹೇಗೆ ಸುಮ್ಮನೆ ಕೂತಿದೆ ನೋಡು. ನಿನಗೆ ಮುದ್ದು ಮಾಡಿ ಜಾಸ್ತಿ ಆಯಿತು. ಒಂದು ಕಡೆ ಕಟ್ಟಾಕ ಊಟ ಕೊಡ್ಬೇಕು, ಆಗ ಗೊತ್ತಾಗುತ್ತೆ. ಇನ್ಮೇಲೆ ನಿಂಗೆ ಸದ್ರ ಕೊಡಲ್ಲ ಕೊಡ, ಫುಲ್ ಸ್ಟ್ರಿಕ್ಟ್ ಆಗಿರ್ತೀನಿ, ನೋಡ್ತಾ ಇರು. ಅಭಿ, ಚೀಕುಗೆ ಯಾಕೆ ಬೈತಾ ಇದೆಯಾ? ಇವನು ಮಾಡಿರೋ ಕೆಲಸಕ್ಕೆ ಬೈದೆ ಇನ್ನೇನು ಮುದ್ದು ಮಾಡಬೇಕಾ? ಪಾಪ ವಿಕ್ಕಿಗೆ ಎಷ್ಟು ಅವಮಾನ ಆಯಿತು. ಅವ್ನಿಗೇನಾದ್ರು ಇನ್ಫೆಕ್ಷನ್ ಆದರೆ ಏನು ಮಾಡಬೇಕು? ಚೀಕುಗೆ ಅರ್ಜೆಂಟ್ ಆಗಿರತ್ತೇನೋ, ಅದಕ್ಕೆ ಮಾಡಿದಾನೆ. ಅರ್ಜೆಂಟ್ ಆದರೆ ಹೊರಗೆ ಹೋಗ್ಬೇಕು, ಅಲ್ಲೇ ಬೋಲಲ್ಲಿ ಮಾಡೋದಾ? ಪಾಪ ಅಭಿ, ಅದು ಪ್ರಾಣಿ, ಅದಕ್ಕೇನು ಗೊತ್ತಾಗತ್ತೆ? ಇವನ್ನ ಪ್ರಾಣಿ ಥರ ನೋಡ್ಕೊಂಡಿಲ್ಲ, ಪ್ರಾಣ ಕೊಟ್ಟು ನೋಡ್ಕೊಂಡಿದೀವಿ. ಅದು ನಿನಗೂ ಗೊತ್ತು ತಾನೆ? ಯಥ ರಾಜ ತಥ ಪ್ರಜಾ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ ಅಭಿ? ಹಾ, ಇಂಥ ಬುದ್ಧಿ ಅಲ್ಲ ಇವನು ನಿನ್ನಿಂದನೇ ಕಲ್ತಿರೋದು. ನಾನೇನ್ ಮಾಡ್ದೆ ಅಂತದ್ದು? ನಮ್ಮ ಅತ್ತೆದಿರ ಮುಂದೆ ನನ್ನ ಬಫೂನ್ ಮಾಡಿದ್ಯಲ್ಲ, ಅದಕ್ಕಿಂತ ಬೇಕಾ? ನೋಡು ನೋಡು, ಇದೇ ನಂಗೆ ಕೋಪ ಬರೋದು. ನನ್ನ ಬಫೂನ್ ಅಂದ್ರೆ ನಿಂಗೆ ನಗು ಬರುತ್ತಾ? ಸದ್ಯ ಒಪ್ಕೊಂಡಿಯಲ್ಲ ಬಿಡು. ಅಟ್ಲೀಸ್ಟ್ ನಾವು ಒಪ್ಕೊಳ್ತೀವಿ, ನೀನು ಒಪ್ಕೊಳ್ದೆ ಸಾಧನೆ ಮಾಡ್ತೀಯಾ? ಎಂತ ಸಾಧನೆನೂ ಇಲ್ಲ. ಅಟ್ಲೀಸ್ಟ್ ಈಗ್ಲಾದ್ರೂ ಅರ್ಥ ಆಯ್ತಲ್ಲ. ನಿನಗೂ ಅರ್ಥ ಮಾಡ್ತೀನಿ. ಬೇಡ ಅಭಿ. ಏನ್ ಬೇಡ? ನಿನಗೆ ಇವತ್ತು ಅರ್ಥ ಮಾಡ್ತೆ ಬಿಡೋದಿಲ್ಲ. ಬೇಡ ಅಭಿ, ಬೇಡ. ಸ್ಟ್ಯಾಚು ಏನ್ ಅರ್ಥ ಮಾಡ್ಸೋದು? ನೀನೇನು ಅಂತ ನಂಗೆ ಅರ್ಥ ಮಾಡ್ಸೋದೇ ಬೇಡ ಮಿಸ್ಟರ್ ಅಭಿ. ನಾವು ಆವಾಗಲೇ ನೀವೇನು ಅಂತ ಅರ್ಥ ಮಾಡ್ಕೊಂಡಿದ್ದೀವಿ. ಮೋಡ ಸಾಗಿ ಬಂದಿದೆ ಪ್ರೀತಿಗೆ, ಮುದ್ದಾಗಿ ಸೇರಿವೆ ಎರಡೂ ಸಹ. ಒಮ್ಮೆ ನಿಶಬ್ದ, ಒಮ್ಮೆ ಸಿಹಿಯುತ್ತ, ಎಲ್ಲೂ ಕೇಳಿಲ್ಲ ಈ ಮಿಥುನ. ಪ್ರೀತಿಲಿ ಜೀವ ಒಂದಾಗಿವೆ. ನಾವಿಬ್ರು ಮತ್ತೆ ಯಾವತ್ತೂ ದೂರ ಆಗ್ಬಾರ್ದು ಅಭಿ. ನಾನು ನೀನು ದೂರ ಆಗೋ ಪರಿಸ್ಥಿತಿ ಯಾವತ್ತೂ ಬರಲ್ಲ ಶ್ರಾವಣಿ. ಅಂತ ಪರಿಸ್ಥಿತಿ ಬಂದ್ರು ನಾನು ನಿನ್ನ ದೂರ ಮಾಡ್ಕೊಡೋದಲ್ಲ. ಐ ಪ್ರಾಮಿಸ್. ನಿಜವಾಗ್ಲೂ? ಹೌದು, ನಮ್ಮ ಪ್ರೀತಿ ಮೇಲೆ ಆಣೆಗೂ ನಾವಿಬ್ರು ದೂರ ಆಗಲ್ಲ. ಶೆಟ್, ವಾಟ್ ಇಸ್ ದಿಸ್ ಜಿಕ್ಕಿ? ನೋಡ್ಕೋಬೇಕು ತಾನೆ. ಆ ಚೀಕು ಮಾಡಿರೋ ನಾನ್ ಸೆನ್ಸ್ ಕೆಲ್ಸಕ್ಕೆ ಮೈಯೆಲ್ಲ ಇಚ್ಚಿಂಗ್ ಆಗ್ತಿದೆ. ಎರಡ್ ಸರಿ ಸ್ನಾನ ಮಾಡಿದ್ದೀನಿ, ಆದ್ರೂ ಸರಿ ಹೋಗ್ತಿಲ್ಲ. ಥೂ, ಐಮ್ ಸೋ ಸಾರಿ ವಿಕ್ಕಿ, ಡೋಂಟ್ ವರಿ, ನಾನು ಆ ಚಿಕ್ಕಗೊಂದು ಗತಿ ಕಾಣಿಸ್ತೀನಿ. ನನಗೀಗ ಇಚ್ಚಿಂಗ್ ಆಗ್ತಿದೆ ಚಿಕ್ಕಿ, ಏನ್ ಮಾಡ್ಲಿ? ನಾನು ನಿಮ್ಗೆ ಹೆಲ್ಪ್ ಮಾಡ್ಲಾ? ಎಲ್ಲಿ ಇಚ್ಚಾಗ್ತದೆ? ನೀವು ಮಾಡಿದ ಕೆಲ್ಸಕ್ಕೆ ನೀವೇ ಹೆಲ್ಪರ್ ಆಗ್ಬೇಕೀಗ. ಸರಿ, ಎಲ್ಲಿ ಇಚ್ಚಾಗ್ತಿದೆ ಹೇಳಿ. ನೋಡಿ ಚಿಕ್ಕಿ, ಇಲ್ಲಿ ಇಚ್ಚಿಂಗ್ ಆಗ್ತಿದೆ. ಇಲ್ಲಿ ಬೆನ್ನು. ಆಯ್ತಾಯ್ತು. ದೇವರ್ಸಿ ನನ್ನ ಮಗ ಚೀಕು.
ಚಿಕ್ಕಿ ಹಾ. ಆ ಚೀಕು ಎಲ್ರ ಮುಂದೆ ಅವಮಾನ ಮಾಡ್ದ, ಸುಮ್ಮನೆ ಅವನ್ನ ಬಿಡಲ್ಲ ನಾನು. ವಿಕ್ಕಿ ಸಮಾಧಾನ ಮಾಡ್ಕೊಳ್ಳೋ, ಆಮೇಲೆ ಅದಕ್ಕೊಂದು ಗತಿ ಕಾಣಿಸೋಣ. ನೀನ್ ಬಾ, ಫಸ್ಟ್ ಕುತ್ಕೋ ಬಾ. ನೀವ್ ಕೂತ್ಕೊಂತ ಸಮಾಧಾನ ಮಾಡ್ಬಿಡಿ. ನಿಮ್ ಕೈ ಚೀಕುಗೇನು ಮಾಡಕ್ಕಾಗ್ಲಿಲ್ಲ ಅಂತಂದ್ರೆ ನಾನ್ ಮಾತ್ರ ಅವನ್ನ ಸುಮ್ಮನೆ ಬಿಡಲ್ಲ, ಕೈ ಕಾಲ್ ಮುರಿತೀನಿ. ಕೈ ಕಾಲ್ ಮುರಿಯೋ ತನಕ ಸಮಾಧಾನ ಆಗೋದಿಲ್ಲ. ವಿಕ್ಕಿ ನಿಂತ್ಕೊಳ್ಳೋ ಪ್ಲೀಸ್, ಆ ವಿಷಯನೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಇವಾಗ ನೀನ್ ಹಸೆಮಣೆ ಹಾಕ್ಬೇಕಾಗಿರೋ ಅನ್ಕೊಳೋ, ನಿನ್ ಮದ್ವೆ ಬಗ್ಗೆ ಯೋಚನೆ ಮಾಡೋ. ಏನ್ ಸಮಾಧಾನ ಚಿಕ್ಕಿ, ಈ ರೀತಿ ಕೆರ್ಕೊಂಡು ಹಸೆ ಮನೆ ಮೇಲೆ ಕೂತ್ಕೊಳ್ಳ, ಬಂದವರಲ್ಲಿ ಏನ್ ಅನ್ಕೊಂತಾರೆ, ಏನೋ ಇವನಿಗೆ ಚರ್ಮದ ರೋಗ ಇದೆ ಅನ್ಕೊಳ್ತಾರೆ, ಅವಮಾನ ಆಗುತ್ತೆ ಚಿಕ್ಕಿ. ಸರಿ, ಈಗ ಚೀಕುಗೆ ಏನಾದ್ರು ಮಾಡಿದ್ರೆ ಅಭಿ ಸುಮ್ನೆ ಇರ್ತಾನಾ? ಏನ್ ಮಾಡ್ತಾನೆ ಅವನು? ಏನಾಗಿದ್ಯೋ ನಿಂಗೆ? ಅಭಿ ಏನಾದ್ರು ಕೇಳಿಸ್ಕೊಂಡ್ರೆ ಏನಾಗುತ್ತೆ ಗೊತ್ತಾ ನಿಂಗೆ? ಅದೇನಾಗುತ್ತೋ ನಾನು ನೋಡೇ ಬಿಡ್ತೀನಿ. ವಿಕ್ಕಿ ಪ್ಲೀಸ್ ಕಣೋ, ಲಾಸ್ಟ್ ಮೂಮೆಂಟ್ ಅಲ್ಲಿ ಎಲ್ಲ ಹಾಳು ಮಾಡ್ಬಿಡ್ಬೇಡ ಕಣೋ. ನನ್ ಪರಿಸ್ಥಿತಿ ಯಾರು ಅರ್ಥ ಮಾಡ್ಕೊಳ್ತಾರೆ ಚಿಕ್ಕಿ? ವಿಕ್ಕಿ ನನಗೆ ಅರ್ಥ ಆಗುತ್ತೆ ನೋಡು, ಅದೇನೋ ಹೇಳ್ತಾರಲ್ಲ, ಕಾರ್ಯವಾಸಿ ಕತ್ತೆ ಕಾಲು ಹಿಡಿಬೇಕು ಅಂತ. ಹಾಗೆ ಇವಾಗ ಏನೇ ಸಮಸ್ಯೆ ಬಂದ್ರು ಒಂದ್ ಪಕ್ಷ ಕೈ ಕಾಲು ಹೋದ್ರು ತಡ್ಕೊಂಬಿಡು. ನಮ್ ಕೆಲಸ ಆಗ ತನಕ ಸುಮ್ಮನಿರೋ ವಿಕ್ಕಿ ಪ್ಲೀಸ್, ನಾನೆಲ್ಲ ನೋಡ್ಕೋತೀನಿ. ಚೀಕು ಮಗನೇ, ವಿಕ್ಕಿ ಡೋಂಟ್ ಫೀಲ್ ಬ್ಯಾಡ್. ದೈ ನಂಗೆ ಹುಚ್ಚಿಸ್ಬೇಡ, ಹೋಗು ನೀನು. ಏ ತನ್ವಿ, ಸ್ವಲ್ಪ ಹೆಲ್ಪ್ ಮಾಡ್ಬಾರೆ, ಕೆರಿಬಾರೆ. ಬೇಕಾದ್ರೆ ನೀನೇ ಕೆರ್ಕೊ ಹೋಗಲ್ಲ. ಬಾರೆ. ಥೂ ನನ್ನ ಮಗನೇ ಚೀಕು, ಏನೇನ್ ಮಾಡಿದ್ಯೋ. ಬಾಬಾ ಒಂದು ನಿಮಿಷ. ಸಾರಿ ಬಾಬಾ, ನಾನು ನಿಮ್ಮ ರೂಮ್ಗೆ ಆಗ ಸಡನ್ನಾಗಿ ಬರಬಾರ್ದಿತ್ತು. ಪರವಾಗಿಲ್ಲ ಬಿಂದವ್ರೆ, ನೀವು ಅಂದ್ಕೊಂಡಾಗ ಏನು ನಡೀತಾ ಇರಲಿಲ್ಲ. ಎಲ್ಲರೂ ಹೀಗೆ ಹೇಳೋದು. ನೋ ಸೀರಿಯಸ್ಲಿ ಐ ಸ್ವೇರ್. ಪರವಾಗಿಲ್ಲ ಬಾಬಾ. ಮತ್ತೆ ಬಾಬಾ, ಎಲ್ಲಿವರೆಗೂ ಬಂದಿದೆ ನಿಮ್ಮ ರಿಲೇಶನ್ಶಿಪ್? ಒಂದು ಹಂತಕ್ಕೆ ಚೆನ್ನಾಗೇ ನಡೀತಾ ಇದೆ, ದಿನದಿಂದ ದಿನಕ್ಕೆ ಇಂಪ್ರೂವ್ಮೆಂಟ್ಸ್ ಇದೆ. ಈ ಮಾತು ಕೇಳೋಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಬಾಬಾ. ಹೇಗಿದ್ದವರು ಇವಾಗ ಹೇಗಾಗಿದ್ದೀರಾ ನೋಡಿ, ನೋಡೋಕ್ಕೆ ಚಂದ. ಅದು ತುಂಬ ಶ್ರಮ ಹಾಕಿದ್ದೀನಿ ಬಿಂದು. ನೀವಿನ್ನ ಅದನ್ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ಬೇಕು ಬಾಬಾ. ನಾನು ಅದನ್ನ ನೋಡಬೇಕು. ಟ್ರೈ ಮಾಡ್ತಾ ಇದ್ದೀನಿ. ಎಲ್ಲ ನೀವು ಅಂದ್ಕೊಂಡಿರಂಗೆ ಆಗಲಿ ಬಾಬಾ. ಎಲ್ಲ ನಿಮ್ಮಂಥವ್ರ ಆಶೀರ್ವಾದ. ನೀವು ಸಹಾಯ ಮಾಡಿರಲಿಲ್ಲ ಅಂದರೆ ನಂಗೆ ಶ್ರಾವಣಿ ಸಿಗ್ತಾನೆ ಇರಲಿಲ್ಲ. ನನ್ನ ವಿಷಯನ ನೀವು ಸೀಕ್ರೆಟಾಗಿ ಇಟ್ಟಿರೋದಕ್ಕೆ ನಾನು ನಿಮಗೆ ಥ್ಯಾಂಕ್ ಯು ಹೇಳಬೇಕು. ದಟ್ಸ್ ಓಕೆ. ಬಟ್ ಯು ನೋ ವಾಟ್, ನೀವು ಆನೆಸ್ಟಾಗಿ ಇದ್ದಿದ್ದರಿಂದ ನಾನು ಶ್ರಾವಣಿ ನಿಮ್ಮ ಮನೇಲಿ ಉಳಿಸ್ಕೊಳ್ಳೋಕ್ಕಾಗಿದ್ದು. ಇಲ್ಲಾಂದರೆ ಶ್ರಾವಣಿನ 2ನೇ ಸಲನೂ ಕಳ್ಕೊಂಡ್ಬಿಡ್ತಿದ್ದೆ. ಎಷ್ಟೇ ಕಷ್ಟ ಬಂದರೂ ಶ್ರಾವಣಿ ಅಕ್ಕನ ಜೋಪಾನ ಮಾಡ್ಕೊಳ್ಳಿ ಬಾಬಾ. ಯಾವುದೇ ಕಾರಣಕ್ಕೂ ಅವರಿಂದ ದೂರ ಆಗಬೇಡಿ. ಅವಳನ್ನ ನಾನು ಮತ್ತೆ ಕಳ್ಕೊಳ್ಳಲ್ಲ, ಜೋಪಾನ ನೋಡ್ಕೋತೀನಿ. ಶಿ ಈಸ್ ಪ್ರೈಸ್ಲೆಸ್. ಸಂಯುಕ್ತವ್ರೆ, ನಾವಿನ್ನು ಹೊರಡ್ತೀವಿ. ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ನಾಳೆ ಮದುವೆಗೆ ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಬನ್ನಿ. ಖಂಡಿತ ಬರ್ತೀವಿ. ಅಮ್ಮ, ಇವತ್ತಿಲ್ಲೇ ಇದ್ದು ನಾಳೆ ಮದುವೆ ಮುಗಿಸ್ಕೊಂಡು ಹೋಗಿ ಅಂದರೆ ನನ್ನ ಮಾತೇ ಕೇಳ್ತಿಲ್ಲ ಅಮ್ಮ. ಅಟ್ಲೀಸ್ಟ್ ನೀವಾದರೂ ಹೇಳಿ. ಸುಕನ್ಯಾ ಅವರೇ, ನಮಗೆ ಹತ್ರದ ಸಂಬಂಧಿಗಳು ಅಂತ ಇರೋದು ನೀವೊಬ್ಬರೇ. ನಮ್ಮ ಜೊತೇಲಿದ್ದರೆ ನಮಗೂ ಒಂದು ಖುಷಿ. ಅದು ಅಲ್ಲದೆ ಶ್ರಾವಣಿ ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾಳೆ, ನೀವು ಹೊರಟು ನಿಂತರೆ ಹೇಗೆ ಹೇಳಿ? ಅಯ್ಯೋ, ಬೇಜಾರು ಮಾಡ್ಕೋಬೇಡಿ. ನಾಳೆ ಬೆಳಿಗ್ಗೆ ಬೇಗ ಕಲ್ಯಾಣ ಮಂಟಪಕ್ಕೆ ಬಂದು ಎಲ್ಲ ಕಾರ್ಯಗಳಲ್ಲೂ ನಾವು ಜೊತೆನೇ ಇರ್ತೀವಿ. ಯಜಮಾನ್ರು ಮನೆ ಬಿಟ್ಟು ಹೋದಾಗಿಂದ ನನ್ನ ಮನಸ್ಸೇ ಸರಿ ಇಲ್ಲ, ಎಲ್ಲಿರೋಕ್ಕೂ ಮನಸ್ಸಾಗಲ್ಲ. ಈಗ ಹೊರಡ್ತೀವಿ, ಬೆಳಿಗ್ಗೆ ಬೇಗ ಬರ್ತೀವಿ. ಆಂಟಿ, ಪ್ರಭಾಕರ್ ಅಂಕಲ್ ಬಗ್ಗೆ ಏನಾದರೂ ಕ್ಲೂ ಸಿಕ್ತಾ? ಇಲ್ಲಮ್ಮ, ಎಲ್ಲಿದ್ದಾರೋ ಹೇಗಿದ್ದಾರೋ ಆ ದೇವರಿಗೆ ಗೊತ್ತು. ಆದರೂ ಅವ್ರನ್ನ ಯಾರೋ ಏನೋ ಮಾಡಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಅವ್ರಿಗೆ ಹಿಂಸೆ ಕೊಟ್ಟವ್ರ ಬಾಯಿಗೆ ಮಣ್ಣು ಬೀಳುತ್ತೆ, ಹಾಳಾಗೋಗ್ತಾರೆ. ಸುಕನ್ಯಾ ಅವರೇ, ಏನಿದು ಮಣ್ಣು ಗಿಣ್ಣು ಅಂತಲ್ಲ? ಮಾತಿನ ಮೇಲೆ ಸ್ವಲ್ಪ ನಿಗಾ ಇರಲಿ.
ಯಾರಿಗೋ ಬೈದ್ರೆ ನೀವೇನಕ್ಕೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದ್ದೀರಾ? ಅಂದ್ರೆ ಅಪ್ಪ ಕಾಣೆ ಆಗಿರೋದ್ರ ಹಿಂದೆ ನೀವೇನಾದ್ರೂ ಇದ್ದೀರಾ? ನಿಶಿ ಏನ್ ಪುಟ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಅದಕ್ಕೂ ಇವಳಿಗೂ ಏನ್ ಸಂಬಂಧ? ಮತ್ ಯಾಕೆ ಅಮ್ಮ ಬೈದ್ರೆ ಇವ್ರು ಕೋಪ ಬರುತ್ತೆ? ಅಯ್ಯೋ ನಿಶಿ, ಅದು ಕೋಪ ಮಾಡ್ಕೊಂಡಿದ್ದಲ್ಲ. ಪ್ರಭಾಕರ್ ಅವ್ರಿಗೆ ಏನಾಗಿದೆ ಅನ್ನೋದೇ ಗೊತ್ತಿಲ್ಲದೆ ಸುಮ್ಮನೆ ಏನೇನೋ ಹೇಳ್ತಿದ್ರಲ್ಲ, ಅದಕ್ಕೆ ಹೇಳ್ದೆ ಅಷ್ಟೇ. ದೊಡ್ಡಪ್ಪನ ವಿಷಯ ಬಂದಾಗೆಲ್ಲ ಇವ್ರ ಮೇಲೆ ಅನುಮಾನ ಬರ್ತಾ ಇದೆ. ಈ ಮದ್ವೆಲಿ ದೊಡ್ಡಪ್ಪ ಇರಬೇಕಾಗಿತ್ತು. ಅವ್ರಿಲ್ಲ ಅಂತ ಎಷ್ಟು ದುಃಖ ಆಗ್ತಿದೆಯೋ, ಅವ್ರು ಬಂದೇ ಬರ್ತಾರೆ ಅನ್ನೋ ನಂಬಿಕೆ ಇದೆ. ಅವರೆಲ್ಲೇ ಇದ್ರು ವಾಪಸ್ ಬರಲಿ ಅಂತ ನಾನು ದೇವರಲ್ಲಿ ದಿನಾ ಬೇಡ್ಕೊಳ್ತೀನಮ್ಮ. ಯಾಕೊತ್ತಾ, ಶ್ರಾವಣಿ ಅಭಿ ಮದುವೆನ ಅವರೇ ಮಾಡಿಸಿದ್ದು. ಈಗ ಮದುವೆಲಾಗಿದ್ದ ಮನಸ್ತಾಪಗಳೆಲ್ಲ ಸರಿನೂ ಹೋಗ್ತಾ ಇದೆ. ಇಬ್ಬರ ಮನೆಗೂ ಒಂದೇ ಕೊರತೆ, ಅದು ಪ್ರಭಾಕರ್ ಅವರು. ಅವ್ರು ಒಬ್ಬರಿದ್ದಿದ್ರೆ ನಿಮ್ಮನೆ ಖಂಡಿತ ನಂದಗೋಕುಲಾನೆ. ಈ ಮದುವೆಯಲ್ಲಿ ಅವ್ರು ಇರಬೇಕಿತ್ತು. ಆದ್ಯ ವಿಕ್ಕಿಗೆ ಅವ್ರ ಆಶೀರ್ವಾದ ಸಿಗಬೇಕಿತ್ತು. ಮಾವ ಇಷ್ಟು ದಿನ ಮನೆಯಿಂದ ಹೊರಗಡೆ ಇದ್ದವ್ರೆ ಅಲ್ಲ. ಅವ್ರು ಇಷ್ಟು ದಿನ ಮನೆಗೆ ಬಂದಿಲ್ಲ ಅಂದರೆ ಅವ್ರನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ ಅರ್ಥ. ಅಪ್ಪನ ಯಾರಾದರೂ ಕಿಡ್ನ್ಯಾಪ್ ಮಾಡಿದ್ರೆ ಅವ್ರಿಗೆ ಅಪ್ಪನ ಬಗ್ಗೆ ಏನೂ ಗೊತ್ತಿಲ್ಲ ಅನ್ಸುತ್ತೆ. ಅವರೆಲ್ಲ ಖಂಡಿತ ಅನುಭವಿಸ್ತಾರೆ. ನಮ್ಮಪ್ಪನ ನಮ್ಮಿಂದ ದೂರ ಮಾಡಿದ ಪಾಪಿಗಳು ಸಿಕ್ಕಾಕೊಂಡ್ರೆ ಅಡ್ಡಡ್ಡ ಸಿಗದಾಕ್ಬಿಡ್ತಾರೆ.